ಕೆಲವೊಮ್ಮೆ ಆಸ್ಪತ್ರೆಗಳಲ್ಲಿ ಮಾಡುವ ಎಡವಟ್ಟುಗಳಿಗೆ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಆಸ್ಪತ್ರೆ ಸಿಬ್ಬಂದಿಗಳ ನಿರ್ಲಕ್ಷ್ಯಕ್ಕೆ ಅಮಾಯಕ ಜೀವಗಳೇ ಬಲಿಯಾಗುತ್ತೆ. ಈಗ ಅಂತಹದ್ದೇ ಒಂದು ಮಹಾ ಎಡವಟ್ಟು ಜಯನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಜಯನಗರ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಯ ಎಡವಟ್ಟು. ರೋಗಿಗೆ ಓ ಪಾಸಿಟಿವ್ ಬದಲು ಎ ಪಾಸಿಟಿವ್ ರಕ್ತ. ಲ್ಯಾಬ್ ಟೆಕ್ನಿಷಿಯನ್ಗೆ ನೋಟಿಸ್, ತನಿಖೆಗೆ ಸೂಚನೆ. ಹೌದು, ಕಳೆದ 2 ದಿನಗಳ ಹಿಂದೆ ತಲೆನೋವು ಅಂತ ಜಯನಗರ ಆಸ್ಪತ್ರೆಗೆ ಬಂದಿದ್ದ ಪುನೀತ್ ಸೂರ್ಯ ಎಂಬ ವ್ಯಕ್ತಿ ಈಗ ಐಸಿಯುನಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾನೆ. ಅರೆ, ಯಾಕೆ ಏನಾಯಿತು ಅಂತೀರಾ? ಇದಕ್ಕೆ ಕಾರಣ ರಕ್ತಹೀನತೆ ಆಗಿದೆ. ರಕ್ತ ಕೊಡಬೇಕು ಅಂದಿದ್ದಾರೆ. ಪುನೀತ್ಗೆ ಬೇಕಾಗಿದ್ದು ಓ ಪಾಸಿಟಿವ್ ಬ್ಲಡ್. ಆದರೆ ಆಸ್ಪತ್ರೆಯ ಸಿಬ್ಬಂದಿ ಕೊಟ್ಟಿದ್ದು ಎ ಪಾಸಿಟಿವ್. ಇದಕ್ಕೆಲ್ಲ ಕಾರಣವಾಗಿದ್ದು ಜಯನಗರ ಸಾರ್ವಜನಿಕರ ಆಸ್ಪತ್ರೆಯ ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್. ಇನ್ನೇನು ಪುನೀತ್ ದೇಹದೊಳಕ್ಕೆ ಎ ಪಾಸಿಟಿವ್ ಬ್ಲಡ್ ಹೋಗ್ತಾ ಇದ್ದಂತೆ ದೇಹದಲ್ಲಿ ಭಾರಿ ಏರುಪೇರು ಕಂಡುಬಂದಿದೆ. ಕೂಡಲೇ ಆಗಿರುವ ಲೋಪ ಮನಗಂಡಂತಹ ಸಂಬಂಧಿಕರು ರಕ್ತ ಹಾಕಿಸೋದನ್ನ ನಿಲ್ಲಿಸಿ ಸಿಬ್ಬಂದಿಯ ವಿರುದ್ಧ ಮುಗಿಬಿದ್ರು. ಯಾಕಪ್ಪ ಹೀಗೆ ಮಾಡಿದೆ ಅಂದ್ರೆ, ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ಕೊಡೋ ಉತ್ತರ, ನನಗೆ ರಜೆ ಕೊಟ್ಟಿರ್ಲಿಲ್ಲ, ಅದಕ್ಕೆ ಹೀಗೆ ಆಗೋಯ್ತು, ಪ್ರಾಣ ಹೋಗ್ಲಿಲ್ವಲ್ಲ ಬಿಡಿ ಅಂತ ಉಡಾಫೆ ತೋರಿದ್ದಾನೆ. ಕೊನೆಗೆ ಈ ವಿಚಾರ ಮುಂದಿಟ್ಟುಕೊಂಡು ಆಸ್ಪತ್ರೆಯ ಮುಖ್ಯಸ್ಥರ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ತೀವ್ರ ಉಸಿರಾಟದ ಸಮಸ್ಯೆ, ತಲೆನೋವು ಅನುಭವಿಸಿದ್ದ ಪುನೀತ್ ಸೂರ್ಯ ಐಸಿಯುನಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಾ ಚೇತರಿಸಿಕೊಳ್ಳುತ್ತಿದ್ದಾನೆ. ಇಂತಹ ನಿರ್ಲಕ್ಷ್ಯಗಳು ಮತ್ತೆ ಆಸ್ಪತ್ರೆಗಳಲ್ಲಿ ಮರುಕಳಿಸಬಾರದು ಎಂಬ ಉದ್ದೇಶದಿಂದ ಪೋಷಕರು ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ. ಈ ಬಗ್ಗೆ ವೈದ್ಯಕೀಯ ಅಧೀಕ್ಷಕರು ಮಾತನಾಡಿ, ದೊಡ್ಡ ತಪ್ಪಾಗಿದೆ, ಕ್ಷಮಿಸಿ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೀವಿ ಅಂದಿದ್ದಾರೆ. ನಿನ್ನೆ ಸಾಯಂಕಾಲ ಅವರು ನಮ್ಮಲ್ಲಿ ಪುನೀತ್ ಸೂರ್ಯ ಅಂತಕ್ಕಂಥ ಪೇಷಂಟ್ ಅವರು ರಕ್ತದ ಹಿಮೋಗ್ಲೋಬಿನ್ 3.9 ಇತ್ತು. ನಮ್ಮ ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ಅಂತಕ್ಕಂಥವರು ಏನು ಮಾಡಿದ್ದಾರೆ, ಎ ಪಾಸಿಟಿವ್ ಬ್ಲಡ್ಗೆ ಓ ಪಾಸಿಟಿವ್ ಸ್ಟಿಕ್ಕರ್ನ ಕ್ರಾಸ್ ಮ್ಯಾಚ್ ಮಾಡಿ ಎರಡನ್ನೂ ಇಟ್ಟಿದ್ರಂತೆ. ಓ ಪಾಸಿಟಿವ್ನ ಕ್ರಾಸ್ ಮ್ಯಾಚ್ ಮಾಡಬೇಕಾದ್ರೆ ಸ್ಟಿಕ್ಕರ್ ಅಂಟಿಸ್ಬೇಕಾದ್ರೆ ಎ ಪಾಸಿಟಿವ್ ಬ್ಲಡ್ಗೆ ಓ ಪಾಸಿಟಿವ್ ಅಂತ ಇಶ್ಯೂ ಮಾಡಿದ್ದಾರೆ. ಬಟ್ ಈ ರೀತಿ ಆಗ್ತಕ್ಕಂಥ ಅಕ್ಷಮ್ಯ ಅಪರಾಧ, ಇದನ್ನು ಸಹಿಸಕ್ಕೆ ಯಾರು ಕೂಡ ಕ್ಷಮೆ ಅಂತಕ್ಕಂಥದ್ದು ಕೊಡೋದಿಲ್ಲ. ನಿನ್ನೆ ಸಾಯಂಕಾಲನೇ ನಾನು ನೋಟಿಸ್ನ ಜಾರಿ ಮಾಡೋದಕ್ಕೆ ಹೇಳಿ ಆಫೀಸ್ವರೆಗೆ ರೆಡಿ ಮಾಡಿದೆ. ಈ ಬಗ್ಗೆ ಸುದ್ದಿ ಪ್ರಸಾರವಾದ ಕೂಡಲೇ ಶೀಘ್ರದಲ್ಲೇ ಲ್ಯಾಬ್ ಟೆಕ್ನಿಷಿಯನ್ ಉಮೇಶ್ ಅಮಾನತು ಮಾಡುವುದಾಗಿ ಹೇಳಿದ್ದಾರೆ. ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇನ್ನು ಮುಂದಾದರೂ ಇಂತಹ ಘಟನೆಗಳು ಆಗದಿರಲಿ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.